ಮುಖಂಡರುಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡ್ತಾ ಇದ್ದಾರೆ. కొంచెం దావిడ కారణానికి ಮುಂದೆ ಇದೆ ಅಲ್ಲಿ ಇದು ಸ್ಮಾರ್ಟ್ ಪೋಡಿಯಂ ಸ್ಮಾರ್ಟ್ ಪೋಡಿಯಂ ಅದು ಹೊರಗಡೆ ಕೂಡ ತರಬೇತಿಗೆ ಅದಕ್ಕೆ ಮೇಲೆ ನಮ್ಮ ತಾಲೂಕ್ ಪಂಚಾಯತಿ ಸಭಾಭವನ ಮೀಟಿಂಗ್ ಹಾಲ್ಸ್ ಇದು ಆಡಿಟೋರಿಯಂ ಜನರಲ್ ಆಡಿಟೋರಿಯಂ ಎಸ್ ಸ್ವಲ್ಪ ಸೈಡ್ ಬಿಡಿ ಸರ್ ಇದು ನಂದು ಸರ್ ಕೂತ್ಕೊಳ್ಳಿ ಸರ್ ಯು ವೋಂಟ್ ಬಿಲೀವ್ ಸರ್ ದಿಸ್ ವಾಸ್ ಮೈ ಡ್ರೀಮ್ 14 years ago ಸರ್ ಐ ಡ್ರೀಮ್ಡ್ ಆಫ್ ದಿಸ್ ನಾನು ವಿಧಾನಸೌಧದಲ್ಲಿ ಮಾಡಿಸ್ಬೇಕು ಅಂತ ಅವಾಗ ಗೋಪಯ್ಯ ಹೇಳಿದೆ ಸರ್ ಅವತ್ತು ಅವರು ಯಾರು ನಮಗೆ ಇವತ್ತು ನಮ್ಮ ತಾಲೂಕು ಪಂಚಾಯತಿ ಭವನದಲ್ಲಿ ಸಾಮರ್ಥ್ಯ ಸೌಧದ ಸಭಾಂಗಣ ಮತ್ತು ಬಡ ಮಹತ್ವಾಕಾಂಕ್ಷೆಯ ತಾಲೂಕು ಪಂಚಾಯತಿ ಸಭಾಭವನವನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾನ್ಯ ಕಂದಾಯ ಸಚಿವರು ಯೋಜನಾ ಸೇವಾ ಇಲಾಖೆ ಸಚಿವರು ನಾವೆಲ್ಲ ನಾಯಕರಾಗಿರ್ತಕ್ಕಂಥ ಮಾನ್ಯ ಜಿ ಪರಮೇಶ್ವರ ಸಾಹೇಬರ ಅಮೃತಾಸದಿಂದ ಮತ್ತು ಇಡೇ ಸದಸ್ಯರು ಮತ್ತು ಎಲ್ಲರ ಸಮ್ಮುಖ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು 2 ಭವನಗಳನ್ನ ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥದ್ದು ಮಾಡಿದ್ವಿ. ಇವತ್ತು ಬಹಳ ಹೆಮ್ಮೆ ಆಗಿದೆ. ನನ್ನ ಬಹಳ ಸುದೀರ್ಘವಾದಂತಹ ಕನಸು ಇವತ್ತು ನನಸಾಗಿದೆ. 2006 ವಿನ್ಯಾಸಗೊಳಿಸಿರ್ತಕ್ಕಂಥ ಈ ಭವನ ಇನ್ನ ಭವನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇನ್ನ ಉದ್ಘಾಟನೆ ಆಗಿಲ್ಲ. ನಮ್ಮ ಒಬ್ಬ ನಾಯಕ ಮತ್ತು ಮಾಜಿ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಸುಧಾಕರ್ ನಮ್ಮ ವಿಧಾನ ಪರಿಷತ್ತಿನ ಗೌರವಾನ್ವಿತ ಶಾಸಕರಾದ ಅನಿಲ್ ಕುಮಾರ್ ಜಿಲ್ಲಾಧಿಕಾರಿಗಳಾಗಿರುವ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಆನಂದ್ ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಲ್ ಚೌಕ್ಸಿ ಮತ್ತು ಎಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ತಾಲೂಕಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇಂಥ ಒಂದು ಸಭಾಂಗಣವನ್ನ ಮಾಡ್ತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಒಂದು ಅನುಕರಣೆಯನ್ನು ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಬಹುಶಃ ಎಲ್ಲ ಪಂಚಾಯತಿಗಳ ತಾಲೂಕ್ ಪಂಚಾಯತಿನಲ್ಲಿ ಈಶ್ವರ್ ಖಂಡ್ರೆ ಅವರು ಇವತ್ತು ಸಚಿವರಾಗಿದ್ದಾರೆ. ಮುಂದೆ ಕನಿಷ್ಠ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ದೂರದೃಷ್ಟಿಯಲ್ಲಿರ್ತಕ್ಕಂಥ ನಾಯಕರು. ಮುಂದಕ್ಕೆ ಯೋಚನೆ ಮಾಡ್ತಾರೆ, ಮುಂದೆ ಹೇಗಿರ್ಬೇಕು, ಆಧುನಿಕ ಜಗತ್ತಿನಲ್ಲಿ ಏನೆಲ್ಲ ನಾವು ಸವಲತ್ತುಗಳನ್ನು ಒದಗಿಸಬೇಕು ಅನ್ನುವಂತ ಯೋಚನೆ ಮಾಡುವಂತವರು. ಹಾಗಾಗಿ ಅವರನ್ನ ಮನವೊಲಿಸಿ ಈಶ್ವರರವರು ಒಂದಿಷ್ಟು ಹಣ ತೆಗೆದುಕೊಂಡು ಎಲ್ಲ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನಮ್ಮ ತಾಲೂಕುಗಳಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿಗೆ ಮಾತನಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಈಗ ನಾವಾಗಲೇ ನಾವೆಲ್ಲ ಸಚಿವರುಗಳು ಮೀಡಿಯಾ ಕಾನ್ಫರೆನ್ಸ್ಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸಿಇಒಗಳಿಗೆ
ನಾವೆಲ್ಲ ಪ್ರತಿನಿತ್ಯ ನಾವು ವಿಸಿಗಳ ಮೂಲಕ ಮಾತನಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ. ಆದ್ರಿಂದ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳಾಗ್ಬೋದು, ಸಚಿವರುಗಳಾಗ್ಬೋದು, ಆ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ಆ ರೀತಿ ಆಗ್ಬೋದು ಅಂತ ಹೇಳಿ ನಾನು ಮಾಡ್ತೇನೆ. ಅಂತ ಸಂದರ್ಭದಲ್ಲಿ ಈ ರೀತಿ ಸಭಾಂಗಣಗಳಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಬಹಳ ದೂರದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಸುಧಾಕರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನ ಈ ಕಾರ್ಯಕ್ರಮದ ಆಯೋಜಕರು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು, ಈ ಕ್ಷೇತ್ರದ ಪ್ರಿಯ ಶಾಸಕರಾದಂತಹ ಸುಧಾಕರ್ ಅವರೇ, ಗೌರವಾನ್ವಿತ ಶಾಸಕರಾದಂತಹ ಮಾನ್ಯ ಅನಿಲ್ ಅವರೇ, ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಪ್ರಭು ಅವರೇ, ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಮಿತ್ ಭಟ್ರು ಅವರೇ, ವಿಶಾಲ್ ಅವರೇ, ಆನಂದ್ ಅವರೇ, ಉಪಸ್ಥಿತರು ಅಂತ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಅನಿಸ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಥಮ ಬಾರಿ ಚುನಾವಣೆಗೆ ನಾನು ಆಗಮಿಸಿದ್ದೆ. ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ಎಂ ಸಿ ಸುಧಾಕರ್ ಅವರು ಮೊನ್ನೆ ನನಗೆ ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಷಯಗಳನ್ನು ನನಗೆ ಮಾಹಿತಿ ಕೊಟ್ಟರು. ಡಾಕ್ಟರ್ ಸುಧಾಕರ್ ಅವರು ಅವರ ದೂರದರ್ಶಿತ್ವ ನೋಡಿ, ವಿಷನ್ 20 ವರ್ಷ ಕೆಳಗಡೆ ಅವರು ಈ ಒಂದು ಚಿಂತಾಮಣಿಯಲ್ಲಿ ಇಂಥ ಒಂದು ಸಭಾಭವನ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸು ಅನ್ಕೊಂಡಿದ್ರು. ಆ ಕನಸು ಚಲನಂಕ ಮಲ್ಲನಂತೆ ಅವ್ರ ಕನಸು ಇವತ್ತು ಪೂರ್ತಿ ಮಾಡುವವರೆಗೆ ಇವತ್ತು ಅತ್ಯಂತ ಮಾದರಿಯಾದಂತ ಒಂದು ಸಭಾಭವನ ಮಾಡಿದ್ದಾರೆ. ತಾಲೂಕು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇದರಿಂದ ಸಾಮರ್ಥ್ಯ ಸೌಧ ಅದನ್ನು ಬಹಳ ವರ್ಷ ಕೆಳಗಡೆ ಪ್ರಾರಂಭ ಆಗಿದ್ದಂಥದ್ದು, ಅದಕ್ಕೆ ಪೂರ್ಣಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ಅಭಿನಂದನೆ ಮತ್ತು ಶುಭಾಶಯ. ಇದು ಬಹಳಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅನುಭವ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಅತ್ಯಾಧುನಿಕ ಎಲ್ಲ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಜನರಿಗೆ, ಅದರಲ್ಲಿ ವಿಶೇಷವಾಗಿ ಮುಂದಿನ ಪೀಳಿಗೆಗೆ ಅವರೆಲ್ಲ ಅವರ ನಿರೀಕ್ಷೆಯಂತೆ ಅಪೇಕ್ಷೆಯಂತೆ ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ನಾನು ಬಂದಂತಹ ಸಂದರ್ಭದಲ್ಲಿ ಇನ್ನೂ ಮಾನ್ಯ ಉಪಮುಖ್ಯಮಂತ್ರಿಗಳು ಬರಲಿಕ್ಕೆ ಒಂದು 45 ನಿಮಿಷ ಇದೆ ಅಂತ ಹೇಳಿದಾಗ ಈ ಒಂದು ಕ್ಷೇತ್ರದ ಈ ಜಿಲ್ಲೆ ಎಲ್ಲ ಶಾರ್ಟ್ ಆಗಿ ಪ್ರಗತಿ ಪರಿಶೀಲನೆ ಮಾಡಿ ಖುಷಿ ಆಗ್ತದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಉತ್ತಮವಾದಂತಹ ಸಾಧನೆ ಮಾಡಿದ್ದಾರೆ. ಇವತ್ತು ನಾನು ಅಧಿವೇಶನ ಮುಗಿದಿತ್ತು ಅಂತ ಹೇಳಿ ಬೀದರ್ಗೆ ನಾವು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದ್ದೆ. ಸುಧಾಕರ್ ಅವರು ಇಲ್ಲ, ಶನಿವಾರ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ, ಬರಲೇಬೇಕು ಅಂದಾಗ ಅವರಿಂದ ಎಲ್ಲಾ ವಿಚಾರಗಳನ್ನು ನಾವು ತಿಳಿದುಕೊಂಡು ಇದೇ ರೀತಿಯಲ್ಲಿ ಏನ್ ಸಭಾಭವನ ಇದೆ, ಸಾಮರ್ಥ್ಯ ಸೌಧ ಕಟ್ಟಿದ್ದಾರೆ, ಇನ್ನಿತರ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಉತ್ತಮವಾದಂಥದ್ದು ನಮ್ಮ ಕಡೆ ರೆಪ್ಲಿಕೇಟ್ ಮಾಡೋಣ ಅನ್ನುವಂತ ಒಂದು ದೃಷ್ಟಿಯಿಂದ ಇವತ್ತಿಲ್ಲಿ ಬಂದು ನನಗೆ ಒಳ್ಳೆಯದಾಯ್ತು ಅಂತ ಅನಿಸ್ತಾ ಇದೆ. ಹೀಗಾಗಿ ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಸಹಕಾರ, ಮುಖ್ಯಮಂತ್ರಿಗಳಿಗೆ ಹೋಗಿ ನಾವೆಲ್ಲ ಒತ್ತಾಯ ಮಾಡಿ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಮಾನ್ಯ ಸುಧಾಕರ್ ಇದ್ದಿದ್ರಲ್ಲೇ ನನ್ನ ವ್ಯಾಪ್ತಿಯಲ್ಲಿ ನನ್ನ ಕೈಯಲ್ಲಿ ಎಷ್ಟು ಅನುದಾನ ಕೊಡಬಹುದು, ಸ್ವಲ್ಪ ಕೊಡಬಹುದು. ಈಗಾಗಲೇ ಹೇಳಿದ್ದೇನೆ ಅವರಿಗೆ ಏನು ಅನುದಾನ ಕೊಡ್ತೀನಿ ಅಂತ ಹೇಳಿ, ಅದಕ್ಕಿಂತ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಕೊಡಬೇಕಾಗುತ್ತೆ. ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಪಿಚ್ಚಳ್ಳಿ ಪಿಚ್ಚಳ್ಳಿ ಶ್ರೀನಿವಾಸಣ್ಣ ಅವರು ಬಂದಿದ್ದಾರೆ. ಶಿಲಾಫಲಕ ಅನಾವರಣ ಡಾಕ್ಟರ್ ಜಿ.